ಗೌರವಾನ್ವಿತ ಸುಮಂತಾಯಿ ಚಿತ್ರಗಿ ಮೇಡಮ್ ಅವರೇ, ಡಿವೈಎಸ್ಪಿ ಅವರೇ, PI ಅವರೇ, ವೈಸ್ ಪ್ರೆಸಿಡೆಂಟ್ ಆದಂಥ ಪುರಸಭೆಯ ಕವಿತಾ ನಾಯಕ್ ಅವರೇ, ಸಂಘದ ಕಾರ್ಯದರ್ಶಿ ಕೆ ಶಿಂದೆ ಅವರೇ, ಈಗಾಗಲೇ ನಾವು 8 ದಿವಸಗಳ ಹಿಂದೆ ನಮ್ಮ ಬಾರ್ ಅಸೋಸಿಯೇಷನ್ ಮೆಂಬರ್ ಆದ ಕವಿತಾ ನಾಯಕ್ ಅವ್ರ ಬಗ್ಗೆ ನಾವು ಸನ್ಮಾನ ಹುಡ್ಕೋಬೇಕಂತ ನಾವು ಬಯಸಿದ್ದೀವಿ. ಅವರು ಸರಳ ಸ್ವಭಾವದವರು ಮತ್ತು ಯಾವಾಗಲೂ ನಮ್ಮ ಸಂಘಕ್ಕೆ ಬರ್ತಾನೆ ಇರ್ತಾರೆ. ನನ್ನ ರಾಜಕೀಯನೂ ನೋಡ್ತಾರೆ, ಆದರೆ ನಮ್ಮ ಸಂಘಕ್ಕೂ ಬರ್ತಾರೆ. ವಿಶೇಷವಾಗಿ ಚುನಾವಣಾ ದಿವಸ ಅಂತ ಅವ್ರು ಫಸ್ಟ್ ಬರ್ತಾರೆ. ಹೀಗಾಗಿ ನಮ್ಮದು ಅವ್ರದ್ದು ಸಂಬಂಧ ಭಾಳ ನಿಕಟ ಸಂಬಂಧ, ಎಲೆಕ್ಷನ್ನ ಆಡೋರ ಬಗ್ಗೆ. ಆದರೆ ಅವ್ರು ಸರಳ ಸ್ವಭಾವದವರು ಮತ್ತು ಅವ್ರು ದೊಡ್ಡ ಮನೆತನದವರು, ದೊಡ್ಡ ಗುಣ ಇದ್ದಿದ್ದಕ್ಕೆ ಮತ್ತು ನಮ್ಮ ಸಂಘದ ಸದಸ್ಯರು ಪುರಸಭೆಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ ನಮ್ಗೆ ಪೂರ ಸಂತೋಷ ಆಗಿದ್ದು, ಅದಕ್ಕೆ ಹಂಚ್ಕೊಳ್ಬೇಕಂತ ನಮ್ಮ ಉದ್ದೇಶದಿಂದ ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಆದರೆ ನಂತರ ಸ್ಟೇಟ್ ಅವಾರ್ಡ್ DYSP ಸಾಹೇಬರು, PI ಸಾಹೇಬರು ತೊಗೊಂಡಿದ್ದಾರೆ ಅಂತ ಅದನ್ನು ನಮ್ಗೆ ಗೊತ್ತಾಯಿತು. ಅದಕ್ಕೆ ಅವ್ರಿಗೆ ಯಾಕೆ ನಾವು ಕರಿಬಾರ್ದು, ಇದೇ ವೇದಿಕೆ ಮೇಲೆ ಅವ್ರಿಗೆ ಯಾಕೆ ಸನ್ಮಾನ ಮಾಡಬಾರ್ದು? ಅವ್ರಿಂದ ನಮ್ಮ ಆದ ತಾಲೂಕಿಗೆ ಒಂದು ದೊಡ್ಡ ಹೆಸರು ಬಂದಿದೆ, ಅವರಿಗೂ ಒಂದು ಸನ್ಮಾನ ಮಾಡಬೇಕಂತ ಒಂದು ನಿರ್ಧಾರ ತಗೊಂಡು ಅವರನ್ನು ಸಹ ಬರಮಾಡಿಕೊಂಡು ಆ ಫಂಕ್ಷನ್ನ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಆದರೆ ಎಲ್ಲರೂ ಬಂದಿದ್ದಕ್ಕೆ ಭಾಳ ಖುಷಿಯಾಗಿದೆ. ಆದರೆ ನಾವು ಸಾಹೇಬರಿಗೂ, PSI ಸಾಹೇಬರಿಗೆ, PI ಸಾಹೇಬರಿಗೆ, DYSP ಸಾಹೇಬರಿಗೆ ಒಂದು ಮನವಿ ಮಾಡ್ತೀವಿ. ನಮ್ಮ ಸಂಘದ ಯಾರೇ ಸದಸ್ಯರು, ನಾವು ನಿಮ್ಮ ಕೆಲಸನ ಅಡ್ಡಿಪಡಿಸ್ಬೇಕಂತ ನಾವು ಯಾರೂ ಬರೋದಿಲ್ಲ. ಆದರೆ ನಿಮ್ಮ ಸರ್ಕಾರ ಕೊಡಬೇಕಂತ ನಮ್ಮ ಉದ್ದೇಶ. ಹೆಚ್ಚಾಗಿ ನಮ್ಮ ಬಾರ್ ಅಸೋಸಿಯೇಷನ್ನಿಂದ ಯಾವ ವಕೀಲನು ಇಬ್ಬರನ್ನ ಬಿಟ್ಟರೆ ಯಾರು ಪೊಲೀಸ್ ಸ್ಟೇಷನ್ ಬಂದು ತ್ರಾಸ ಕೊಡೋಲ್ಲ. ನಾವು ನಿಮ್ಮ ಕೆಲಸಕ್ಕೆ ಅಡ್ಡಿನೂ ಪಡಿಸೋದಿಲ್ಲ. ಹೀಗಾಗಿ ತಾವು ನಮ್ಮವರನ್ನು ಗೌರವವಾಗಿ ನೋಡ್ಕೊಳ್ಳಿ, ನಾವು ನಿಮ್ಮನ್ನು ಗೌರವಕ್ಕೆ ಒಪ್ಕೋತೀವಿ. ಮತ್ತು ಈ ಆಳಂದ ಕಾನೂನು ಪ್ರಕರಣಗಳು ಏನಿದೆ, ನೀವೇನು ಸರ್ಕಾರ ಮಾಡ್ತೀವಿ ಅದಕ್ಕೂ ನಾವು ಕೈ ಜೋಡಿಸ್ತೀವಿ. ಮತ್ತು ಜಲ್ದಿ ಇದು ಸಾಹಿತ್ಯ ಸರ್ಕಾರದಿಂದ ಕೇಸುಗಳು ಜಲ್ದಿ ಮುಗಿಲಿ. ಮತ್ತು ಈ ಥರ ದ್ವಂದ್ವ ನೀತಿಗಳು ನಮ್ಮದು ಮತ್ತು ನಿಮ್ಮ ನಡುವೆ ಇರಬಾರ್ದು ಅಂತ ಒಂದು ಮಾತನ್ನು ವಿನಂತಿ ಮಾಡ್ಕೊಳ್ತೀವಿ. ಮತ್ತು ಇನ್ನೊಂದು, ನಮ್ಮ ಕವಿತಾ ನಾಯಕ್ ಅವರು ಈಗ 8-10 ದಿವಸ ಆಯಿತು ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ. ಮತ್ತು ನಮ್ಮದೊಂದು ಅವರಿಗೆ ಒಂದು ಡಿಮಾಂಡ್ ಇದೆ ಬಾರ್ ಅಸೋಸಿಯೇಷನ್ಗೆ, ಮತ್ತು ಅವ್ರ ಸದಸ್ಯರೂ ಆಗಿದ್ದರಿಂದ ಇದು ಕೆಲಸ ಅವರು ಕಂಪಲ್ಸರಿ ಮಾಡೇಬೇಕು ಅನ್ನೋದು ನಮ್ಮ ಸಂಘದ ಒತ್ತಾಯ. ನಮ್ಮ ಸಂಘದ ಒತ್ತಾಯ ಏನಿದೆ ಅಂದರೆ, ಈಗ ನಿಮ್ಮ ಕಾರ್ಪೊರೇಷನ್ ವ್ಯಾಪ್ತಿ ಏನಿದೆ, ಈಗ 25 ತಾರೀಕಿಗೆ, ಇದೇ ತಿಂಗಳ 25 ತಾರೀಕಿಗೆ ಅಂತ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ತಾವು ನಮ್ಮ ಪರವಾಗಿ ನಿಂತು ಆ ಮೀಟಿಂಗ್ನಲ್ಲಿ ನಮ್ಮ ಪ್ರತಿಯೊಬ್ಬ ವಕೀಲರಿಗೆ, ಅಂದರೆ ಪುರಸಭೆ ವ್ಯಾಪ್ತಿಯಲ್ಲಿ ಮನೆ ಇರುವ ವಕೀಲರಿಗೆ ತಾವು ಅವರ ಕಚೇರಿ ಅಭಿವೃದ್ಧಿಗಾಗಿ, ಪೀಠೋಪಕರಣಕ್ಕಾಗಿ, ಅವ್ರ ಕಾನೂನು ಪುಸ್ತಕಗಳಿಗಾಗಿ ಯಾವಾಗಲೂ ತಾವು 3 ಲಕ್ಷ ಫಂಡನ್ನು ತಾವು ಕೊಡ್ತಾ ಇದ್ದೀವಿ. ಆ 3 ಲಕ್ಷ ಫಂಡನ್ನು ನಮ್ಮ ವ್ಯಾಪ್ತಿನಲ್ಲಿ ಯಾರಿದ್ದಾರೆ ವಕೀಲರು ಅವರನ್ನು ತಾವು ಅವರಿಗೆ ಸ್ಯಾಂಕ್ಷನ್ ಮಾಡಿ ಕೊಡಬೇಕು, ಬಿಡುಗಡೆ ಮಾಡಿಸ್ಬೇಕು. ಮತ್ತು ಇದರ ಬಗ್ಗೆ ಬರೋ 25 ತಾರೀಕು ದಿವಸ ತಾವು ಒತ್ತಾಯ ಮಾಡಬೇಕು ನಮ್ಮ ಕಡೆಯಿಂದ ಅಂತ. ಇನ್ನೊಂದು ಡಿಮಾಂಡ್, ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ ಯಾರು ನಿವೇಶನ ಕೊಡ್ತಾರೆ, ಅದು ವಕೀಲರಿರಲಿ ಅಥವಾ ಬೇರೆಯವರಿರಲಿ, ಯಾರು ನಿವೇಶನ ಇರ್ತಾರೆ ಆ ಒಂದು ಸ್ಕೀಮ್ನಲ್ಲಿ, ಇದು SRF ಸ್ಕೀಮ್ ಆಯಿತು, 3 ಲಕ್ಷ ಕೊಡೋದು ಪೀಠ ಪ್ರಕರಣಗಾಗಿ, ಅಭಿವೃದ್ಧಿಗಾಗಿ. ಇದು ಏನು ಸ್ಕೀಮ್ ಇದೆ, ತಾವು ತಮಗೊಂದು ನಿವೇಶನ ಕೊಟ್ಟಿದ್ರೆ ಆ ನಿವೇಶನ ಮೇಲೆ ಮನೆ ಕಟ್ಟಕ್ಕಂತೆ ತಾವು 3 ಲಕ್ಷ ಕೊಡ್ತೀವಿ. ಆ 3 ಲಕ್ಷ ಆ ಮನೆ ಸಲುವಾಗಿ ತಾವು ಸ್ಯಾಂಕ್ಷನ್ ಮಾಡಿಸ್ಬೇಕು. ಇವೆರಡೂ ಡಿಮಾಂಡ್ ತಾವು ಫುಲ್ಫಿಲ್ ಮಾಡಬೇಕು. ಮತ್ತು ಅಧ್ಯಕ್ಷರಿಗೆ ತಾವು ಮನವೊಲಿಸಬೇಕು. ಮತ್ತು ಉಳಿದಿದ್ದೆಲ್ಲ ತಮಗೆ ಸಾಕಷ್ಟು ಪ್ರಯತ್ನ ಅದರಲ್ಲಿ ಹಾಕಿ ನಮ್ಮ ವಕೀಲರಿಗೆ ಸ್ವಲ್ಪ ಈ ಥರ ಹೆಲ್ಪ್ ಮಾಡಬೇಕು, ಮದತ್ ಮಾಡಬೇಕು ಅನ್ನೋದು ಆಸೆಯಿಂದ ನಮ್ಮಲ್ಲಿ ಈ ಮೆಮೊರಾಂಡಮ್ ನಮಗೆ ಕೊಡ್ತಾ ಇದ್ದೀವಿ. ತಾವು ಈ ಮೀಟಿಂಗ್ನಲ್ಲಿ, ಬರೋ ಮೀಟಿಂಗ್ನಲ್ಲಿ 25ಕ್ಕೆ ತಾವು ನಾವು ಅಂತ ತಿಳ್ಕೊಂಡು ಕಮ್ ಬಜೆಟ್ ಆಗಲಿ, ಅಧ್ಯಕ್ಷರ ಬಜೆಟ್ ಆಗಲಿ, ಅದರಿಂದ ಕಂಪಲ್ಸರಿ ಇದು ಶಾಂತಿ ಮಾಡಬೇಕು, ನಮ್ಮ ವಕೀಲರಿಗೆ ಅನುಕೂಲ ಮಾಡೇಬೇಕು ಅನ್ನೋದು ಒತ್ತಾಯದಿಂದ ಈ ಮೆಮೊರಾಂಡಮನ್ನು ತಾವು ಸ್ವೀಕಾರ ಮಾಡಬೇಕು ನಮ್ಮ ಬಾರ್ ಅಸೋಸಿಯೇಷನ್ ಅಂತ ಮನವಿ ಮಾಡ್ತಾರೆ.